ಕಂಚಿಕೈ ದೇವಸ್ಥಾನ. ನಾನು ಈಗ ಹೇಳುವುದು ನಮ್ಮ ಊರಿನ ಪುರಾತನ ದೇವಾಲಯದ ಕಿರುಪರಿಚಯ. ಇಲ್ಲಿ ಶಿಲಾರೂಪದಲ್ಲಿ ಶ್ರೀ ಗಣಪತಿ ಸ್ವಯಂ ಉದ್ಭವವಾಗಿದ್ದು, ದೇವಸ್ಥಾನ ಕೆಳಭಾಗದ ಶರಾವತಿ ತೀರದಲ್ಲಿ ಮಾಗಾರು ಮಠ ಎಂಬ ಮಠವೊಂದು ಇತ್ತು. ಕಾಲಕ್ರಮೇಣ ಮಠ ನಶಿಸಿ ಹೋಗಿರುವುದರಿಂದ 1800ರ ಸುಮಾರಿಗೆ ಇಲ್ಲಿಯ ದೇವರುಗಳನ್ನು ತಂದು ದೇವಸ್ಥಾನದಲ್ಲಿ ಪೂಜಿಸುತ್ತಿದ್ದರು. ಈ ಕಾರಣ ಆಮೇಲೆ ಮಾಗಾರು ಮಹಾ ಗಣಪತಿ ಎಂದು ಹೆಸರು ಬಂತು. ಇಲ್ಲಿ ಶ್ರೀ ಗಣಪತಿ ದಕ್ಷಿಣ ಅಭಿಮುಖನಾಗಿ ನೆಲೆಸಿದೆ. ಪ್ರತಿ ಸಂಕಷ್ಟಿಯಲ್ಲಿ ಹೋಮ ಹವನ ನಡೆಯುತ್ತದೆ. ಇಲ್ಲಿ ಏನನ್ನಾದರೂ ಬೇಡಿಕೊಂಡರೆ ಹರಕೆ ಮಾಡಿಕೊಂಡರೆ ಈಡೇರುತ್ತದೆ ಎಂಬುದು ಸರ್ವವಿದಿತ. ಮಾರ್ಗಶಿರ ಶುದ್ಧ ಚೌತಿಯಂದು ಸೀಮೆಯ ದೇವಸ್ಥಾನವಾಗಿರುವುದರಿಂದ ವದ 9 ಉಂತಿ ಉತ್ಸವ ನಡೆಯುತ್ತದೆ. ಯುಗಾದಿಯಿಂದ ರಾಮನವಮಿವರೆಗೆ ಪಲ್ಲಕ್ಕಿ ಉತ್ಸವ ಮತ್ತು ಭಜನೆ ನಡೆಯುತ್ತದೆ. ರಾಮನವಮಿಯಂದು ಶ್ರೀರಾಮದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಸಲ್ಲಿಸಲಾಗುತ್ತದೆ. ಪಲ್ಲಕ್ಕಿಯೊಂದಿಗೆ ನೂರಾರು ಸಂಖ್ಯೆಯ ಗ್ರಾಮಸ್ಥರು ಶ್ರೀರಾಮದೇವರ ಭಜನೆಯನ್ನು ಹೇಳುತ್ತಾ ಮನೆಮನೆಗೆ ಹೋಗುತ್ತಾರೆ. ಪ್ರತಿ ಮನೆಯಲ್ಲೂ ಹಣ್ಣು, ಕಾಯಿ, ಪಾನಕ, ಪಾನಿವಾರದ ನೈವೇದ್ಯ ನಡೆಯುತ್ತದೆ. ಬಹಳ ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯವಾಗಿರುತ್ತದೆ. ಶರಾವತಿ ಅಣೆಕಟ್ಟಿನಲ್ಲಿ ನೀರು ನಿಲ್ಲುವುದಕ್ಕಿಂತ ಮೊದಲು ಹೆಚ್ಚಿನ ಜನರು ವಸವಾಗಿದ್ದರು. ತುಂಬಾ ಹಳ್ಳಿ ಇತ್ತು. ಮನೆ ಕಟ್ಟಿಕೊಂಡು ತೋಟ, ಗದ್ದೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಮೊದಲು ಇದ್ದ ಹಳ್ಳಿಗಳು ಕಂಚಿಕೈ, ತೆಂಕೋಡುಮನೆ, ಶಿರುಮನೆ, ಗುಂಡುಮನೆ, ಕೋಪರಿಗೆ, ಸಸಿ, ಭಾರಂಗಿ, ಮೆಣಸುಗಾರು, ಹನ್ಸೆ, ವಕಟಿ, ಉಪ್ಸ, ಕರುಮನೆ, ತುಂಬಳ್ಳಿ. ಆಗ ನೀರು ಬಂದ ಮೇಲೆ ಎಲ್ಲ ಮನೆ, ತೋಟ, ಗದ್ದೆ ನೀರು ಪಾಲಾಯಿತು. ಅಲ್ಲಿದ್ದ ಜನರು ಬೇರೆ ಬೇರೆ ಕಡೆ ತೆರಳಿದರು. ಈಗ ಇದ್ದ ಊರು ಕಂಚಿಕೈ, ಹೊನ್ನೇಮಕ್ಕಿ, ದೊಂಬೆಕೈ, ಬಣ್ಣುಮನೆ, ನಂದೋಡಿ, ಸೀತಾಳಬಾವಿ, ಯಲಕೋಡು, ಕಣಗಲಘಟ್ಟ. ಈಗಲೂ ಅಣೆಕಟ್ಟಿನಲ್ಲಿ ನೀರು ಕಡಿಮೆಯಾದಾಗ ಅಲ್ಲಿಗೆ ಹೋದರೆ ಮನೆ ಕಟ್ಟಿದ ಜಾಗ, ತೋಟ, ಗದ್ದೆ, ಗುಡಿ, ಗೋಪುರ ಮುಂತಾದ ಅವಶೇಷವನ್ನು ನೋಡಬಹುದು. ಉಪ್ಸ, ಭಾರಂಗಿ, ಹಾನಗೆರೆ ಮೊದಲಾದ ಊರುಗಳು ಮುಳುಗಿರುತ್ತದೆ, ಕಾಣಿಸುವುದಿಲ್ಲ. ಅಣೆಕಟ್ಟು ನಿರ್ಮಾಣವಾಗದಿದ್ದರೆ ಎಲ್ಲಾ ಜನರು ಇಲ್ಲೇ ವಸವಾಗಿರುತ್ತಿದ್ದರು. ಹೆಚ್ಚಿನ ಜನಸಂಖ್ಯೆ ಇರುತ್ತಿತ್ತು. ಊರೂರುಗಳು ಅಭಿವೃದ್ಧಿಯಾಗಿ ಸುಧಾರಣೆಯಾಗುತ್ತಿತ್ತು. ಈ ದಿಶೆಯಲ್ಲಿ ಯೋಚಿಸಿದಾಗ ಶರಾವತಿ ನಾಡಿಗೆ ಬೆಳಕಾದರೆ ಭಾರಂಗಿಗೆ ಶಾಪವೇ ಸರಿ. ಕಿರು ಬರಹ ಬರೆದವರು ಭಾರ್ಗವಿ ಶಾಂಭಟ್, ಹೊನ್ನೇಮಕ್ಕಿ.